ಸರ್ಜನಶೀಲತೆ ಮಕ್ಕಳಲ್ಲಿ ಬರ್ತದೆ. ನಾವು ಸ್ವಲ್ಪ ಅದಕ್ಕೆ ಅಂದರೆ ನಿಮ್ಮ ಟೆಸ್ಟಿನಲ್ಲಿರುವಂತಹ ಅದಕ್ಕಿಂತ ಔಟ್ ಆಫ್ ಇದ್ದಿದ್ದು ಸಿಲಬಸ್. ಸುಮ್ಮನೆ ಮಕ್ಕಳಲ್ಲಿ ಒಂದು ಈ ಕುತೂಹಲವನ್ನು, ಭಾಷಾ ಕುತೂಹಲವನ್ನು ಕೆದರಬೇಕು. ಮಾತಾಡೋದ್ರಲ್ಲಿ ಒಂದು ಶಬ್ದಗಳನ್ನು ಹೇಗೆ ನೀವು ಅದು ಪನ್ನು ಮಾಡಬಹುದು ಅವಾಗಲೇ ಹೇಳೋದು. ಒಂದು ಶಬ್ದವನ್ನು ಇದಕ್ಕೆ ಒಂದು ಸೇರಿಸಿಬಿಟ್ರಿಗೆ, ನಿನ್ನೆ ಹೇಳಿದ್ದೆ ಅದನ್ನು, ಅದು ಮಾತಾಡ್ತಾ ಬರೋದು. ಅದು ಕಥೆ, ಅದು ಅಲ್ಲೂ ಕಥಾವಾಚನದ್ದೇನೋ ಅಂತ ಹೇಳುವಾಗ, ನೀನು ಕಥೆಯನ್ನು ಹೇಳುತ್ತೀಯೋ ಕಥೆಯನ್ನು ಹೇಳುತ್ತೀಯೋ ಅಂತ ಕೇಳಿಬಿಟ್ರೆ ಒಂದ್ಸಲ ಸ್ಟನ್ ಆಗೋದಿಲ್ಲ ಅವರು. ಏನು ಅಂತಾದರೂ ಪ್ರಶ್ನೆ ಬರುತ್ತಲ್ವ. ನಾನೀಗ ಒಂದು ಕಥೆ ಹೇಳ್ತೇನೆ, ಆಯಿತು ಹೇಳಿ. ನಾನೊಂದೀಗ ಕಥೆ ಹೇಳ್ತೇನೆ, ಹೇಳಿ. ಅಲ್ಲಿ ಎರಡು ವ್ಯತ್ಯಾಸ ಏನಾದರೂ ಗೊತ್ತಾಯಿತೋ ಮಕ್ಕಳಿಗೆ? ಕಥೆ ಅದೇನು? ಎರಡು ಒಂದೇಯ. ಕಥಾ ಅನ್ನೋದು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಹೇಳುವಾಗ ಕಥೆ ಅಂತ ಆಗ್ತದೆ. ನಾವು ಕನ್ನಡೀಕರಣ ಮಾಡಬೇಕಿದ್ರೆ ಅದನ್ನು ಮಹಾಪ್ರಾಣ ತೆಗೆದು ಅಲ್ಪ ಪ್ರಾಣ ಮಾಡಿಕೊಡ್ತೇವೆ. ನಾವು ಅಲ್ಪ ಪ್ರಾಣಿಗಳಲ್ವ ಹೇಗೂ. ಹಾಗಾಗಿ ಕಥೆ ಹೋಗಿ ಕಥೆ ಆಗತ್ತೆ. ಈಗ ಹೇಳಿ ಆಯಿತು, ಆ ಕಥೆಗೆ ಒಂದು ಒತ್ತು ಕೊಟ್ಟರೆ ಏನಾಗತ್ತೆ ಅಂತ ಕೇಳಿದರೆ ಮಕ್ಕಳಂದು ಉತ್ತರ ಬರಬೇಕು. ನೀವು ಹೇಳಿದ್ದು ಅಲ್ಲ ಅಂತ ಹೇಳೋದಲ್ಲ, ಮಕ್ಕಳಿಂದ ಬರುತ್ತಾ ಅಂತ ಅಬ್ಸರ್ವ್ ಮಾಡಿ. ಗೊತ್ತಾಗಲಿಲ್ಲ, ಮೊದಲೇ ಗೊತ್ತಾಗಲಿಕ್ಕಿಲ್ಲ. ಈಗ ನಿಮಗೆ ಮಕ್ಕಳಿಗೆ ಕತ್ತೆ ಗೊತ್ತಾಗಬೇಕಿದ್ರೆ ಸ್ವಲ್ಪ ಕತ್ತೆ ವಯಸ್ಸಾಗಬೇಕಾಗತ್ತೆ ಒಂಚೂರು ಅಲ್ವಾ. ಅಂದರೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕತೆ ಅಲ್ಲೇ ಇದೆ, ಕೆಳಗಂತ ಒತ್ತು ಕೊಟ್ಬಿಟ್ರೆ ಕತ್ತೆ ಆಗತ್ತೆ. ವಾ 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 ವಾ. ಹೀಗಾದ್ರೆ ಅವ ಇನ್ನೊಂದು ಶಬ್ದಕ್ಕೆ ಹುಡುಕ್ತಾನೆ, ಈ ಸ್ವಾರಸ್ಯಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು. ಹಾಗೆ ಏನು ಸಿಲೆಬಸ್ ಕವರ್ ಮಾಡೋದು. ಅವರು ಕಾಲೇಜಿನಲ್ಲಿ ಪಾಠ ಮಾಡ್ತಿದ್ದವರು, ತುಂಬ ಆಕರ್ಷಕವಾದ ಪಾಠ ಮಾಡೋರು, ಸಾಭಿನಯವಾಗಿ ಮಾಡೋರು. ಅವರು ಪಾಠ ಮಾಡ್ತಿರುವಾಗಲೇ ಪ್ರಿನ್ಸಿಪಾಲ್ರ ಒಂದು ಸರ್ಕ್ಯುಲರ್ ಬರುತ್ತೆ. ಅವ್ರ ಅಟೆಂಡರ್ ತನ್ನ ಸೈನ್ ಹಾಕ್ಲಿಕ್ಕೆ ಹೀಗೆ ನೋಡಿದ್ರು, ಯು ಹ್ಯಾವ್ ಟು ಕವರ್ ದಿ ಪೋರ್ಷನ್ ಆ್ಯಸ್ ಎಕ್ಸಾಮಿನೇಷನ್ಸ್ ಆರ್ ನಿಯರಿಂಗ್ ಅಂತೇನೋ ಆ ಥರದ್ದು ಬರ್ತಾ ಇದೆ, ನೀವು ಕವರ್ ಪೋರ್ಷನ್ ನೋಡು. ಇದು ಈ ರಸಿಕತೆ, ವಿನೋದಶೀಲತೆ ನಮ್ಮಲ್ಲಿ ಇದ್ದರೆ ಮಕ್ಕಳಲ್ಲಿಯೂ ಅದನ್ನು ಉಜ್ಜೀವಿಸಲಿಕ್ಕೆ ಸಾಧ್ಯ ಇದೆ. ನಾವೇ 10 ದಿವಸ ಏಕಾದಶಿಯವರಾಗಿ ಮುಖ ಇಟ್ಕೊಂಡು ಹೋದರೆ ಮಕ್ಕಳಲ್ಲಿ ದ್ವಾದಶಿಯನ್ನು ನಿಮಗೆ ನಿರೀಕ್ಷಿಸ್ಲಿಕ್ಕೆ ಬರೋದಿಲ್ಲ ಅಲ್ವಾ. ಹಾಗೆ ಈ ಸಾಧ್ಯತೆಗಳಿದೆ. ಆಮೇಲೆ ಇಲ್ಲಿಂದ ಭಾಷೆಯಿಂದ ನಾನು ಕಥಾ ಇದಕ್ಕೆ ಹೋಗ್ತೇನೆ. ಕಥೆಯನ್ನು ಹೇಳುವಂಥ ಸಾಧ್ಯತೆ ಹೇಗೆ ಅಂತ. ಇದು ನಾಳೆ ನೀನು ಇದನ್ನು ಹೇಳಲಿಲ್ಲ ಅಂದರೆ ನಿನಗೆ ಊಟ ಹಾಕೋದಿಲ್ಲ, ನಾಳೆ ನೀನು ಇದನ್ನು ಹೇಳಲಿಲ್ಲ ಅಂದರೆ ನಿನ್ನ ಕ್ಲಾಸ್ ಒಳಗೆ ಸೇರಿಸ್ಕೊಳ್ಳೋದಿಲ್ಲ, ಈ ಥರದ ಯಾವುದೇ ಆಗ್ರಹವನ್ನು, ಯಾವುದೇ ನಿಬಂಧನೆಗಳನ್ನು ಹಾಕದೆ ಮಕ್ಕಳನ್ನು ಅವಷ್ಟಕ್ಕೆ ಬಿಟ್ಟರೆ ಅದ್ಭುತವಾಗಿ ಅವುಗಳು ಕಥೆ ಹೇಳುವಂಥದ್ದು, ನಟನೆ ಮಾಡುವಂಥದ್ದು ತಾನಾಗಿ ಮಕ್ಕಳಲ್ಲಿ ಇರ್ತದೆ. ಏನು ಆ ನಟನ ಆ್ಯಕ್ಟ್ ಮಾಡುವಂತಹದ್ದು ಒಂದು ಗುಣ ಇರುತ್ತಲ್ಲ, ನಟನ ಗುಣ ಅನ್ನೋದು ಮಕ್ಕಳಿಗಿರ್ತದೆ. ಅದು ನಮ್ಗೆ ಗೊತ್ತಿದೆ. ತೊಟ್ಲಿಂದ ಯಾವತ್ತು ಮಕ್ಕಳು ನೆಲಕ್ಕೆ ಇಳಿತಾವಲ್ಲ, ಆಗ ಅವದ್ದೆಲ್ಲ ವೇಷಗಳು ಶುರುವಾಗುತ್ತೆ. ಈ ಅನ್ನೋದು ಅಮ್ಮ ದೂರ ಹೋದರೆ ಇದು ನೋಡ್ಕೊಂಡು ಕೂಡ ಸರಿಯಾಗಿ ಹೋಗುತ್ತೆ. ಇದಲ್ವ ನಟನೆ ಅಂದ್ರೆ, ಇದೆ ಅಲ್ವಾ. ಅದನ್ನು ಡೆಲಿಬ್ರೇಟ್ ಆಗಿ ಮಾಡ್ಲಿಕ್ಕೆ ನಾವು ಸ್ವಲ್ಪ ಗಾಡಿ ಹಾಕಬೇಕು. ಅದು ಮೊದಲು ತಾನಾಗಿ ಮಾಡೋದು. ಇಲ್ಲ ನೀನು ಮಾಡು. ಈ ಕೃಷ್ಣನ ಕಥೆಯನ್ನೇ ಹೇಳಬೇಕು ಅಂತ ಹೇಳಿದರೆ ಬಾಲಕೃಷ್ಣ ಅವನಿ ಅಂತ ಹೇಳಿದ ಸಿಂಬಳಸರು ಕೊಡ್ತಾನೆ, ಯಶೋದೆಗೆ ಅನ್ನೋ ರಗಳೆ ಮಾಡ್ತಾನೆ, ತಾನು ಮಾಡಿದ್ದು ಗೊತ್ತಿರುತ್ತಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾವೆ ಅವು. ಅದೇ ನೀಗ ಮಾರ್ಕ್ಸಿಗೋಸ್ಕರ ನಾವು ಮಾಡೋದಲ್ಲ. ನಮ್ಮ ಎಜುಕೇಷನ್ ಈಗ ಟೋಟಲಿ ಫೋಕಸ್ ಆನ್ ಮಾರ್ಕ್ಸ್. 95, 96 ಅದರೊಳಗಡೆ ಬಂದವ ಮನುಷ್ಯನೇ ಅಲ್ಲ, ಬದುಕಲಿಕ್ಕೆ ಅನರ್ಹ ಅಂತ ಆಗೋಗಿದೆ. ಅದಕ್ಕೆ ನಾವು ಕಂಡೀಷನ್, ನಾಳೆ ನೀವು ಇದನ್ನು 100 ಸಲ ಬರ್ಕೊಂಡು ಬರಬೇಕು, 20 ಸಲ ಹೇಳಬೇಕು. ಇದು ಯಾವುದೇ ನಿರ್ಬಂಧ ಹಾಕದೇ ಇದ್ದರೆ ಅವುಗಳು ಇನ್ನೂ ಫ್ರೀ ಆಗ್ತಾರೆ ಮಕ್ಕಳು. ನಾಳೆಗೆ ನೆನಪಿಟ್ಕೊಳ್ಳೋ ಅಗತ್ಯವೇ ಇಲ್ಲ. ಈಗ ಏನೋ ಹೇಳೋದು, ನಾಳೆ ಬಂದು ಹೇಳೋ ಬೇರೆ ಹೇಳ್ತಾರೆ. ಅದೇ ಪೋರ್ಷನ್ ಮಕ್ಕಳ ಹತ್ರ ಕೇಳಿ ಅದು ಮಾಡುವಂಥ ಕ್ರಮನೇ ಬೇರೆ ಇರ್ತದೆ, ಅದರ ಔಟ್ಪುಟ್ ಅದ್ಭುತವಾಗಿರ್ತದೆ. ಹಾಗೆ ಕಥನವನ್ನು ಹೇಳಿದರೆ, ನಾನು ಇವತ್ತು ಸರ್ ನಿಮ್ಮ ಬೆಳಿಗ್ಗೆ ಪುಸ್ತಕ ಓದಿದೆ ಅನ್ನಲ್ಲ, ನನಗೆ ಬಹಳ ಖುಷಿಯಾದದ್ದು. ನನ್ನ ಅನಿಸಿಕೆ ಅದರೊಳಗಿದ್ದಿತ್ತು. ಈ ನಾಟಕ, ಸಂಗೀತ, ನೃತ್ಯ, ಕ್ರೀಡೆ ಇದನ್ನು ಕೊನೆ ಪೇಜಲ್ಲಿ ಕೊನೆ ಬರುತ್ತೆ. ಇದು ಆ ಮಕ್ಕಳಲ್ಲಿರುವಂತಹ ಚೈತನ್ಯ, ಅವುಗಳಿರುವ ಉತ್ಸಾಹವನ್ನು ದ್ವಿಗುಣಿಸ್ತದೆ ಅಂತ ನೀವು ಬರೆದಿದ್ದೀರಿ ಅದರಲ್ಲಿ.
ಅದು ವೇಸ್ಟ್ ಅಲ್ಲ, ಟೈಮ್ ವೇಸ್ಟ್ ಅಲ್ಲ. 10 ನಿಮಿಷ ಮಕ್ಕಳಿಗೆ ಫ್ರೀಯಾಗಿ ನೀವು ಆಟವೂ ಹಾಗೆ ತಾನೆ. ನಮಗೆ ಮಕ್ಕಳಿಗೆ ಆಟಕ್ಕೆ ನಾವು ಅವಕಾಶ ಕೊಡಲಿಲ್ಲ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಅವರಲ್ಲಿರುವಂತಹ ಮೂಲಭೂತವಾದ ಊರ್ಜಾ ಅಂತ ಒಂದು ಶಬ್ದ ಇದೆ, ಅದ್ಭುತವಾದ ಶಬ್ದ. ಊರ್ಜಾ ಶಬ್ದಕ್ಕೆ ಇಂಗ್ಲೀಷಿನ ಅನುವಾದ ಇಲ್ಲ. ಸಾಮಾನ್ಯ ಹೇಳಿದ್ರೆ ಎನರ್ಜಿ, ಅದ್ರ ಊರ್ಜಾ ಅದಕ್ಕಿಂತ ದೊಡ್ಡದು. ಆ ಊರ್ಜಾ ಅನ್ನುವಂಥದ್ದು ಎಷ್ಟು ವಿಕಸಿಸ್ತದೆ ಅಂತೇಳಿ ಹೇಳಿದ್ರೆ 10 ನಿಮಿಷ ಅವ್ರಿಗೆ ರಿಲೀಫ್ ಕೊಟ್ಬಿಡಿ, ಎಲ್ಲ 15 ನಿಮಿಷ ಆಟ ಆಡ್ಲಿಕ್ಕೆ ಬಿಟ್ಬಿಡಿ. ನಾನು ಗೋಕರ್ಣದ ಗುರುಕುಲಕ್ಕೆ ಹೋದಾಗೆಲ್ಲ ಆ ಮಕ್ಕಳು ಕ್ಲಾಸಲ್ಲಿ ಕೂತ್ಕೊಂಡು ನಂದೊಬ್ಬಂದೇ ಭಾಳ ಫ್ರೀ ಮಕ್ಳ ಹತ್ರ ಹೀಗೆ ಮಾತಾಡೋದು. ಹುಷಾರಿದ್ರೆ ಕೇಳಿದ್ರೆ ಯಾಕಿಲ್ಲ ಅಂತ ಕೇಳಬೇಕು ನೀವು, ಹಾಗೆ ಮಾಡಿದ್ರೇನೆ. ಇದ್ದಿದ್ರೆ ವಾಪಸ್ ಪ್ರಶ್ನೆ ಕೇಳಬೇಕು ಅಂತ ಭಾಳ ತಮಾಷೆ ಇದ್ರು ಮಕ್ಕಳು. ನಾವು 10 ನಿಮಿಷ ಆಟ ಆಡ್ಲಿಕ್ಕೆ ಹೋಗಿ ಬಂದ್ಬಿಡ್ಲಾ ಅಂತ ಆ ಮಕ್ಕಳು ಕೇಳ್ತವೆ. ಯಾಕಂದ್ರೆ ಅಲ್ಲಿಗೆ ಒಂದು ಅದು ಔಟ್ಲೆಟ್ ಅದು ಓಪನ್ ಆಗಬೇಕು. ಹೋಗ್ರೋ ಆಟ ಆಡ್ಕೊಂಡೆ ನಿಮ್ಮ 10 ನಿಮಿಷ 15 ನಿಮಿಷ ಆಡಿ ಅಂತ. ಬರುವಾಗ ಏನು ಇರ್ತಾರೆ ಅಂತ ಹೇಳಿದ್ರೆ ಅದು ಸಮುದ್ರ ಮಥನದಲ್ಲಿ ಅಮೃತವನ್ನು ಈಗ ತಾನೇ ಸೇವಿಸಿ ಬಂದಂತಹ ದೇವತೆಗಳಾಗಿರ್ತಾರೆ. ಇಡೀ ತ್ರಿಭುವನವನ್ನು ಅಲ್ಲಾಡಿಸುವಷ್ಟು ಒಂದು ಚೈತನ್ಯ ಬಂದಿರ್ತದೆ. ಹಾಗೆ ಮಕ್ಕಳಿಗೆ ಇದು ರಿಲ್ಯಾಕ್ಸೇಷನ್, ರಿಲೀಫ್ ಕೊಡಬೇಕು. ಖಂಡಿತ ಮಕ್ಕಳಲ್ಲಿ ಒಂದು ಅಭಿನಯ, ನಾವು ಅವರಿಗೆ ಶೃಂಗಾರ ವೀರ ಕರುಣಹಾಸ್ಯ ಅಂತ ಏನೂ ಪಾಠ ಮಾಡೋದು ಬೇಡ, ಅಲ್ಲಿ ಇರ್ತದೆ ಇದು. ಯಾಕಂದ್ರೆ ಇದು ಗೊತ್ತಿದ್ದವನು ಮಾಡೋದು ಇಲ್ಲಿ ಎಡವಟ್ಟೆ, ಅದಕ್ಕಿಂತ ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಆಯಿತಾ. ಆಮೇಲೆ ಅದಕ್ಕೆ ಬೇಕಾದದ್ದು ಮೌನಾಭಿನಯ ಅಥವಾ ವಾಚಿಕಾಭಿನಯ. ಮಕ್ಕಳು ಸಾಮಾನ್ಯ ಮಾತಾಡ್ಕೊಂಡು ಅಬೋವೇ ಮಾತಾಡ್ತಾವಲ್ಲ ಕೂತ್ಕೊಂಡು. ಈಗ ನಾನಮ್ಮ ನೀನು ಮಗು ಅಂತ ಅವರಿಬ್ಬರೇ, ಒಂದಕ್ಕಿಂತ ಒಂದು ಸಣ್ಣದು, ಇದು ಅಮ್ಮ ಆಗತ್ತೆ. ಏನೋ ಹೇಳ್ಕೊಂಡು ಡೈಲಾಗ್ ಹೇಳ್ತಾ ಇರ್ತಾರೆ. ಡೈಲಾಗ್ ಯಾರು ಹೇಳಿಕೊಟ್ರು, ಎಲ್ಲಿಂದ ಬಂತು? ತನ್ನ ಸ್ಮರಣೆಯಲ್ಲಿ ದಾಖಲಾದಂತಹ ಸೀಮಿತ ಶಬ್ದಗಳನ್ನೇ ಬಳಸಿಕೊಂಡು ಅವು ಅಲ್ಲೊಂದು ಕಟ್ಟುತ್ತವೆ, ಒಂದು ರಂಗವನ್ನು ಕಟ್ಟಿಕೊಡ್ತವೆ. ನಾವು ಸುಮ್ಮನೆ ನೋಡಿದರೆ ನಮ್ಮ ಹತ್ರ ಅಷ್ಟು ಹಾಕಿರೋದಿಲ್ಲ, ಯಾಕಂದ್ರೆ ಅದು ಸಹಜ ಬಾಲ್ಯ. ನಾವು ಈಗ ಏನು ಹೇಳಿದ್ರು ಕೃತಕ ಬಾಲ್ಯ. ನಾನು ಹೀಗೆ ಮಾಡ್ಕೊಂಡು ನಾನು ಸಣ್ಣವನ್ನು ತೋರಿಸ್ಕೊಂಡು ಹಿಂಗೆಲ್ಲ ಮಾಡಬೇಕು, ಅದು ಸಹಜವಾಗಿ ಮಾಡ್ತವೆ. ಅಂಥ ಒಂದು ಒಳ್ಳೆಯ ಸ್ಕ್ರೀನ್ ಪ್ಲೇ ಕೊಡ್ತಾವೆ ಅವು. ಭಾಷೆ ಬಂತ, ಮಕ್ಕಳ ಬಾಯಿಂದ ಭಾಷೆ ಬಂತು, ಮುಖದಲ್ಲಿ ಅಭಿನಯ ಬಂತು, ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಕಲ್ಪನೆ ಅವರ ತಲೆಯಲ್ಲಿಯೇ ಹುಟ್ಟುತ್ತದೆ, ನಾವು ಕೊಡುವುದಲ್ಲ. ನಾವು ಒಂದಷ್ಟು ಮಾಡಿ ತೋರಿಸ್ಬೇಕು, ಮೊದಲು ಕಡೆ ಕಲ್ಪನೆ ಬರಬೇಕಲ್ಲ ಒಂದು. ಈಗ ಸ್ಕ್ರೀನ್ ಪ್ಲೇ ಅಂದರೆ ಅದು ರಂಗ ಕಲ್ಪನೆ ಏನು, ಅಭಿನಯ ಮುಂದೇನು, ಇಲ್ಲಿ ನಿಂತ್ಕೊಳ್ಳೋದಾ ಅಲ್ಲಿ ಈಚೆಗೆ ಹೋಗೋದಾ, ಬಗ್ಗಬೇಕಾ ನಿಲ್ಲಬೇಕಾ, ಇದೆಲ್ಲ ಕಲ್ಪನೆಗಳೇ, ನಾಟ್ ಈಸಿ ಜಾಬ್. ರಂಗ ನಿರ್ದೇಶನ ಮಾಡಲಿಕ್ಕೆ ಹೋದಾಗ ಗೊತ್ತಾಗ್ತದೆ ನಿಮಗೆ, ಅವು ಯಾವ ನಿರ್ದೇಶನ ಇಲ್ಲದೆ ಸ್ವಯಂ ಸ್ಫೂರ್ತಿಯಿಂದ, ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಆಸಕ್ತಿಯಿಂದ ಅಷ್ಟು ಒಂದು ಮಾಡ್ತಾವೆ ಅಂತ. ಇದಕ್ಕಿಂತ ದೊಡ್ಡ ಫಲಿತಾಂಶ ನಮಗೆ ಯಾವುದು ಬೇಕು, ಯಾಕೆ ಬೇಕು? ಇದಿಷ್ಟು ಸಮಯ ನೀವು ಹೇಳಿದ್ದನ್ನು ನಾನು ಪೂರ್ತಿ ಬೆಂಬಲಿಸ್ತೇನೆ. ಆ 10-15 ನಿಮಿಷದಲ್ಲಿ ಅವುಗಳಿಗೆ ಬರುವಂತಹ ಊರ್ಜೆ, ಆ ಎನರ್ಜಿ ಇದೆಯಲ್ಲ, ಜಸ್ಟ್ ಮತ್ತೊಂದು ಅರ್ಧ ಗಂಟೆ ನಿಮ್ಮದು ಮಾಮೂಲಿ ಸಿಲೆಬಸ್ ಇದೆ, ಅದು ಹೀಗೆ ಮಾಡಿ ಕಣ್ಣಾಡಿಸಿದ್ರೆ ಬಂದುಬಿಡುತ್ತೆ. ಇಲ್ಲದೆ ಇದ್ದರೆ ಬರೀ ನಾವೊಂದು 1000 ಗಾಯತ್ರಿ ಜಪ ಮಾಡಿದ್ದಾನೆ ಅಂದಾಗ, ಯಾಕೆ ಒಂದು ಸರಿ ಹೇಳಯ್ಯ ಸಾಕು, 1000 ಗಾಯತ್ರಿ ಜಪ ಆಮೇಲೆ ಮಾಡು. ಅಷ್ಟೊತ್ತು ಕೂತದ್ದು ಅವನಿಗಿಲ್ಲಿ ಮೂಲಾಧಾರ ಎಲ್ಲ ಹುತ್ತ ಕಟ್ಟಿರ್ತದೆ 1000 ಜಪ ಮಾಡೋದ್ರಲ್ಲಿ ಎಲ್ಲ. ಮಕ್ಕಳಿಗೆ ಹಾಗೆ ಆಗ್ತದೆ, ಒಂದು ಕಡೆ ಕೂರಿಸಿ, ಈಗ ಇದನ್ನು ನೀನು ಈಗ 100 ಸಲ ಬರೆದಿರೋರೆ ನಿನಗೆ ಆಚೆ ಹೇಳಲಿಕ್ಕಿಲ್ಲ, ನಿನಗೆ ಹಾಲು ಕೊಡೋದಿಲ್ಲ, ತಿಂಡಿ ಕೊಡೋದಿಲ್ಲ, ಪಾಪ ಎಂಥ ಬರಡಲ್ವ. ಹಾಗೆ ಮಕ್ಕಳಿಗೆ ನಾವು ಅವಕಾಶವನ್ನು ಕಲ್ಪಿಸಬೇಕು. ಅಂದರೆ ಇದ್ರ ಜೊತೆಗೂ ನಿಮ್ಮ ಮಾಮೂಲಿ ಅಕಾಡೆಮಿಕ್ಕೋ ಅಥವಾ ನಿಮ್ದು ಏನೇನಿದೆ ಅದ್ರ ಜೊತೆಗೆ ಇದೊಂದು ಸ್ಪೇಸ್, ಲಂಗ್ ಸ್ಪೇಸ್ ಇಟ್ಕೊಂಡಿದ್ರೆ ಖಂಡಿತ ನಾವು ಹೆಚ್ಚನ್ನು ನಾವು ನಿರೀಕ್ಷಿಸಬಹುದು. ತಾನಾಗಿ ಬರುತ್ತೆ, ನಾವು ಹೇಳದೇನು. ಕಥೆ ಮತ್ತು ಹೇಳುವಾಗ ಅದರಲ್ಲೂ ಕೂಡ ಅದು ಇಡೀ ವಾಲ್ಮೀಕಿ ರಾಮಾಯಣವೂ ಇದೆ, ಅದನ್ನು ಮಕ್ಕಳ ಹತ್ರ ವಾಚನ ಮಾಡಿಸೋದು ಕೂಡ. ವಾಚನದಲ್ಲಿ ಮುಖಾಭಿನಯ ಮತ್ತು ಸ್ವರಾಭಿನಯ ಎರಡೂ ಬರ್ತದೆ. ಒಂದು ರಿಲ್ಯಾಕ್ಸೇಷನ್ ಅದು. ಅವ್ರು ನಾಳೆ ಒಂದು ರಂಗನಟರಾಗಿ, ನಾಳೆ TV ನಟರಾಗಬೇಕು ಅದೆಲ್ಲ ಬೇಕಾಗಿಲ್ಲ. ಖುಷಿಯಲ್ಲಿ ಓ ಏನೋ ಅಂಥೇಳಿ ಹೀಗೆ ಹೇಳ್ಬೋದಲ್ವಾ ಅಂತ ಗೊತ್ತಾಗೋದೇ ಖುಷಿ ಅಲ್ವಾ. ಹಾಗೆ ಒಂದ್ಸಲ ಎಷ್ಟು ಬರುತ್ತೆ, ಏರುಪೇರು ಆಗಲಿ, ಆ ಥರದ್ದು ಹಾಗೆ ಮಾಡ್ಬೋದು ಅಂತ. ಹಾಗೆ ಕೇಳುತ್ತಾ ಕೇಳುತ್ತಾ ಭಾವ ಸಮಾಧಿಯತ್ತ ತೆರಳುತ್ತಾ ಇದ್ದಾಗ ಒಂದು ಗರ್ಜನೆ ಕೇಳಿತು. ತಕ್ಷಣದಲ್ಲಿ ಕಣ್ಣನ್ನು ಬಿಟ್ಟು ನೋಡಿದಾಗ ಅವರೊಂದು ಹಾಲ್ನಲ್ಲಿ ಕೂತಿದ್ರು.
ಎಚ್ಚರ ಇದ್ದ ಕೆಲವರು ಆಗಲೇ ನಗುತ್ತಿದ್ದರು. ಇನ್ನೂ ದೊಡ್ಡ ಸಮಸ್ಯೆ. ನಾನು ಈ ಖುಷಿಯನ್ನ ಮಕ್ಕಳಿಗೂ ಕೊಡಿ ಅಲ್ವಾ? ಮಕ್ಕಳಲ್ಲಿ ಆ ಖುಷಿ ಉಂಟು, ಅವಳಿಗೆ ಒಂದು ಫ್ರೀ ಸ್ಪೇಸ್ ಕೊಡಬೇಕು. ಎಲ್ಲವೂ ನಾವು ಡಿಸಿಪ್ಲಿನ್ ಅಂತೇಳಿ ಎಲ್ಲ ಮಾಡಿಬಿಟ್ರೆ, ಡಿಸಿಪ್ಲಿನ್ನು ನಮ್ಮ ವರ್ತನೆಯನ್ನು ನೋಡಿ ಮಕ್ಕಳು ಕಲಿತಾವೆ. ನಮ್ಮಲ್ಲೇ ಡಿಸಿಪ್ಲಿನ್ ಇಲ್ಲದೆ ಕೈಕಾಲು ಕಟ್ಟಿಕೊಂಡು ನೀನು ಈಜು ಅನ್ನೋದು ಡಿಸಿಪ್ಲಿನ್ ಅಲ್ಲ. ಏನು ಕೇಳಲಿಲ್ಲ? ಇದು ಮೂಲಭೂತವಾದ ಸಮಸ್ಯೆ. ನಾನು ಅದನ್ನು ಖಂಡಿತ ಒಪ್ತೇನೆ. ಅದಕ್ಕೆ ನಾನು ಆಗಿಂದು 10 ನಿಮಿಷ ಹೇಳ್ತಾ ಇದ್ದೇನೆ, ನೀವು 1 ಗಂಟೆ ಅಂತ ಹೇಳಲೇ ಇಲ್ಲ. 10 ನಿಮಿಷ ಮಕ್ಕಳಿಗೆ ಬೊಬ್ಬೆ ಹಾಕ್ಲಿಕ್ಕೆ ಬಿಡಿ, ಏನು ಕೂಗ್ತಾವೆ ನೋಡಿ. ಆಮೇಲೆ ನೀವು ಹೇಳಿ 5 ನಿಮಿಷದಲ್ಲಿ ನಿಮ್ಮ ಪಾಠವನ್ನು ಅವರು ಸ್ವೀಕರಿಸ್ತಾರೆ. ಆ ಒಂದು ಅದೇ ಏಜೆಂಟ್ ಬಂದವರಲ್ವ, ಹಾಗಿರುತ್ತೆ ನಮಗೆ ಅಂತ. ನಾವೆಲ್ಲ ನೋಡೋಕೆ ಯಕ್ಷಗಾನಕ್ಕೆ ಹೋಗೋದೆಲ್ಲ ಮಾಮೂಲಿ ಆಗೈತೆ. ಆಟ ನೋಡೋದು, ರಾತ್ರಿ ಇಡೀ ಆಟ ನೋಡೋದು, ಬೆಳಿಗ್ಗೆ ಕ್ಲಾಸಿಗೆ ಬಂದ್ಕೊಂಡು ಕಣ್ಣು ಕೂರ್ಕೊಂಡು ಪೆಟ್ಟು ತಿನ್ಕೊಂಡು ಇರ್ತಿತ್ತು. ನಾವು ಬೆಳೆದದ್ದೆಷ್ಟು ಒಂದು. ಈಗ ವಾಚನವನ್ನು ಹೇಗೆ ಮಾಡಬಹುದು, ನೀವು ಮಕ್ಕಳಿಗೂ ಮಾಡಿ ತೋರಿಸ್ಬಹುದು, ಅದನ್ನು ಮಕ್ಕಳ ಹತ್ರ ಮಾಡಿಸಬಹುದು ಅಂತ. ಇರುವುದನ್ನು ಏನು ಸುಮ್ಮನೆ ಶ್ರೀರಾಮನ ಲಕ್ಷ್ಮಣ ಗೋದಾವರಿ ಸ್ನಾನ ಮಾಡಿ ಅಲ್ಲಿಂದ ಮಾರ್ಷಣಕ್ಕೆ ಬಂದರು. ಶ್ರೀರಾಮ ಲಕ್ಷ್ಮಣ ಸಮೇತನ ಪ್ರಾರ್ಥನಾ ಅನ್ಕೊಂಡು ಅಲ್ಲಿಗೆ ಒಂದು ಮನುಷ್ಯರು ಅದರಿಂದ ತಗೊಂಡು ಶ್ರೀರಾಮ ಲಕ್ಷ್ಮಣ ಸಂತೋಷ ಮಾತಾಡ್ತಾ ಕಲಾ ಬರು. ಇದು ಓದೋದು ಹೌದು, ಟಿ ವಿಲಿ ವರದಿ ಓದಿದ ಹಾಗೆ. ಅದನ್ನು ಇಲ್ಲಿ ಒಬ್ಬ ಪ್ರಜ್ಞಾವಂತ ಲೇಖಕ ಬರೆದದ್ದು, ಯಾವ ಲೇಖ ಯಾವುದೂ ಆಗ್ತದೆ, ಒಳ್ಳೆಯ ಲೇಖಕರು ಬರೆದದ್ದಿದ್ದರೆ ಶಬ್ದಗಳನ್ನು ಸುಮ್ಮನೆ ಬರೆದಿರೋದಿಲ್ಲ, ಉದ್ದೇಶಪೂರ್ವಕವಾಗಿ ಬರೆದಿರ್ತಾರೆ. ಆ ಭಾವನಾಟ್ಯಕ್ಕೆ ಅಥವಾ ಸ್ವರನಾಟ್ಯಕ್ಕೆ ಅನುಕೂಲಿಸುವಂತಹದ್ದು. ಏನು ಶಬ್ದ? ಕ್ರೋಧ ಬಂದಾಗ ಯಾವ ಶಬ್ದ ಬರಬೇಕು? ಕರ್ಕಶ ಅನ್ನೋ ಶಬ್ದ ಬಂದ್ರೇನೆ ಒಂಥರ ಆಗ್ತದೆ. ಮೃದು ಮಧುರ ಅಲ್ಲಿ ಅದೇ ಬರಬೇಕು. ಕೋಮಲ ಅದು ಬರಬೇಕು. ಭೀಷಣ, ಭೀಕರ, ಬೀಭತ್ಸ, ಈ ಶಬ್ದಗಳ ಜೀವ ಇದೆ ಅಲ್ವಾ? ಅದೆಲ್ಲ ಬರೀ ಭಯಂಕರ ಬೊಂಬಾಟ ಅಂತ ಹೋಗುವುದಲ್ಲ. ಅಂಥದ್ದನ್ನು ಓದುವಂಥದ್ದು ಒಂದು ಸಂದರ್ಭ. ಶ್ರೀರಾಮನು ಅರಣ್ಯಕಾಂಡದ್ದಿದ್ದು, ರಂಗನಾಥ ಶರ್ಮರು ಅನುವಾದ ಮಾಡಿರೋ ಅದ್ಭುತವಾದ ಅನುವಾದ. DVG ಅವರು ಅತ್ಯಂತ ಮೆಚ್ಚಿದ ಅನುವಾದ ಇದು. ಶ್ರೀರಾಮನು ಹಾಗೆ ಕುಳಿತಿರುವಾಗ, ಒಂದು ನಾನು ಇಲ್ಲಿ ನೀವು ಉಚ್ಚಾರವನ್ನು ಗಮನಿಸಬೇಕು, ಧ್ವನಿಯನ್ನು ಗಮನಿಸಬೇಕು. ಆ ಧ್ವನಿಯಲ್ಲಿ ಭಾವವನ್ನು ಹೇಗೆ ತುಂಬಬಹುದು ಅಂತ. ನಂದೇ ಪರಮ ಪ್ರಮಾಣ ಅಲ್ಲ, ನನ್ನ ಮಿತಿಯೊಳಗೆ ನಾನು ಹೇಳೋದು. ಶ್ರೀರಾಮನು ಹಾಗೆ ಕುಳಿತಿರುವಾಗ ಒಬ್ಬ ರಾಕ್ಷಸಿಯು ಸ್ವೇಚ್ಛೆಯಾಗಿ ಸಂಚರಿಸುತ್ತಾ ಆ ಸ್ಥಳಕ್ಕೆ ಬಂದಳು. ಅಲ್ಲಿ ರಾಕ್ಷಸಿ ಅಂತ ನೀವು ಸ್ವರ ದಪ್ಪ ಮಾಡಿ ಅಂತ ಹೇಳಲಿಲ್ಲ. ಶ್ರೀರಾಮನು ಹಾಗೆ ಕುಳಿತಿರುವಾಗ ಒಬ್ಬ ರಾಕ್ಷಸಿಯು ಸ್ವೇಚ್ಛೆಯಾಗಿ ಸಂಚರಿಸುತ್ತಾ ಆ ಸ್ಥಳಕ್ಕೆ ಬಂದಳು. ಅವಳ ಹೆಸರು ಶೂರ್ಪಣಖಿ. ಒಂದು ಎಂಟ್ರಿ ಆಯಿತು, ಒಂದು ಸಸ್ಪೆನ್ಸ್. ಹೆಸರು ಶೂರ್ಪಣಖಿ, ದಶಕಂಠನೆಂಬ ರಾಕ್ಷಸನ ಸೋದರಿ. ಅದೆಲ್ಲ ಆಯಿತು. ಅವ್ರು ಹೇಗಿದ್ರು ಅಂತ ಇಲ್ಲಿ ಬರೀತಾರೆ. ಅಂದರೆ ಶೂರ್ಪಣಖಿ ಹೇಗಿದ್ಲು, ರಾಮ ಹೇಗಿದ್ರು ಅಂತ ವಾಲ್ಮೀಕಿ ಬರೆಯುವಂತಹದ್ದು. ನೀವೆಲ್ಲವರು ಊಹಿಸುವ ಹಾಗೆ ಅಥವಾ ಕಂಡ ಹಾಗೆ ಶೂರ್ಪಣಖಿ 16 ವರ್ಷದ ಹೆಣ್ಣಾದಳವಳು ಅಲ್ಲ. ಅವಳು ಪರಮ ಕುರೂಪಿ ಮುದುಕಿಯಾಗಿಯೇ ಬಂದಿರ್ತಾಳೆ. ಈಗ ವಾಲ್ಮೀಕಿ ಹೇಳುವಂತಹದ್ದು ಹೇಗಿದೆ ಅಂತ, ಶ್ರೀರಾಮನದು ಸುಂದರವಾದ ಮುಖ. ನಾನು ಕನ್ನಡದ್ದು ಓದ್ತಾ ಇದ್ದೇನೆ, ಸಂಸ್ಕೃತದಲ್ಲಿ ಹಾಗೆ ಬರೀ ಶ್ಲೋಕ ಮಾತ್ರ ಇದೆ. ಸುಮುಖಂ ದುರ್ಮುಖಿ ರಾಮಂ ವೃತ್ತಮಧ್ಯಂ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಿ ಸುಕೇಶಂ ತಾಮ್ರಮೂರ್ಧಜ ಅಂತ ಒಂದು ಆ ಥರದ್ದು. ಇಲ್ಲಿ ಹೇಗೆ ಅದನ್ನು ಜೋಡಿಸಿದ್ದಾರೆ, ನಾವು ಹೇಗೆ ಹೇಳಬಹುದು, ಅದು ಮಕ್ಕಳೇ ಕೇಳಿದರೆ ಅವ್ರಿಗೆ ಯಾವ ಥರ ಖುಷಿ ಆಗ್ಬೋದು. ಇದನ್ನು ಮಕ್ಕಳಿಗೆ ಹೇಳಬೇಡಿ, ಇದನ್ನು ನಾವು ದೊಡ್ಡವರಿಗೆ ಹೇಳಿದ್ದು. ಮಕ್ಕಳಿಗಾದರೂ ವಿಶ್ವಾಮಿತ್ರನ ಯಜ್ಞ ಸಂರಕ್ಷಣೆದೆಲ್ಲ ಹೇಳ್ಬೋದು. ಶ್ರೀರಾಮನದು ಸುಂದರವಾದ ಮುಖ, ಇವಳದು ಸೊಟ್ಟ ಮೋರೆ. ಶೂರ್ಪಣಖಿ ಸೊಟ್ಟ ಮೋರೆ. ಅವನಿಗೆ ಕೃಶವಾದ ನಡು, ಇವಳಿಗೆ ದೊಡ್ಡ ಹೊಟ್ಟೆ.
ಅವನು ವಿಶಾಲಾಕ್ಷ, ಇವಳು ವಿರೂಪಾಕ್ಷಿ. ಅಲ್ಲಿ ಹೇ 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 ಇಲ್ಲ, ಡೌಟ್ ಮಾಡಬೇಡಿ, ಏನು ಈ ಪುಸ್ತಕದಲ್ಲೂ ಹೇ 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 ಬರೆದಿದ್ದಾರ ಅಂತ. ಅವನಿಗೆ ನವಿರಾದ ಕೃಷ್ಣ ಕೇಶರಾಶಿ. ನವಿರು ಮತ್ತು ನವುರು ಅಂತ 2 ಶಬ್ದ ಇದೆ, ಗಂಭೀರವಾಗಿ ಹೇಳ್ತಿರೋದು ನಾನು, ಜೋಕಲ್ಲ. ನವಿರು ಅಂತ ಹೇಳಿದರೆ ಕೂದಲು, ನವುರು ಅಂದರೆ ಮೃದು. ಹಾಗೆ ಆಯ್ತಾ. ಅವನಿಗೆ ನವಿರಾದ ಕೃಷ್ಣ ಕೇಶರಾಶಿ, ಇವಳಿಗೆ ಕೆಂಗೂದಲು. ಅವನು ಸಂತೋಷವೀಯುವ ಸಾತ್ವಿಕ ಮೂರ್ತಿ, ಇವಳು ಉದ್ವೇಗಗೊಳಿಸುವ ತಾಮಸ ಮೂರ್ತಿ. ಅವನಿಗೆ ಇಂಪಾದ ಕಂಠಧ್ವನಿ, ಇವಳಿಗೆ ಭೈರವಧ್ವನಿ. ಅವನು ಸೌಮ್ಯಾಕಾರದ ಯುವಕ, ಇವಳು ಭೀಕರಾಕೃತಿಯ ಮೋದಕಿ. ಅವನು ನಯವಾಗಿ ಮಾತಾಡುವ ಮಾತುಗಾರ, ಇವಳು ಒರಟಾಗಿ ಮಾತಾಡುವ ಕಟುಭಾಷಿಣಿ. ಅವನು ಸದಾಚಾರ ಸಂಪನ್ನ, ಇವಳು ದುರಾಚಾರ ನಿರತೆ. ಅವನನ್ನು ನೋಡಿದರೆ ಆನಂದವಾಗುವುದು, ಇವಳನ್ನು ನೋಡಿದರೆ ಉದ್ವೇಗವಾಗುವುದು. ಅಂಥ ರಾಕ್ಷಸಿಯು ಶ್ರೀರಾಮನನ್ನು ನೋಡಿ ಕಾಮವಿಕಾರಕ್ಕೆ ಒಳಗಾದಳು. ಇದು ನೋಡಿ ಬರೀ ಅವರಿಬ್ಬರ ಗುಣಲಕ್ಷಣ ಹೇಳುವುದರಲ್ಲಿ ಅವನು ರಾಮ ಲಕ್ಷ್ಮಣ ಹತ್ರ ಕಳಿಸ್ತಾಳಲ್ಲ, ಅಲ್ಲಿ ಹೋಗು ರಾಮನ ಹತ್ರ, ಲಕ್ಷ್ಮಣ ಹೋಗು, ಅವನು ಬಹಳ ಸುಂದರ ಅಂತೆಲ್ಲ ಅದೆಲ್ಲ ಮಧ್ಯ ಮಧ್ಯದಲ್ಲಿ ಬರ್ತದೆ. ಅಲ್ಲಿ ಮೊದಲು ಹೇಳ್ತಾಳೆ ಅವಳು, ನೀನೇ ನನ್ನ ಗಂಡ ಅಂತೆಲ್ಲ ರಾಮನಿಗೆ ಹೇಳ್ತಾಳೆ. ಆಮೇಲೆ ಲಕ್ಷ್ಮಣ ಹತ್ರ ಬರ್ತಾಳೆ, ಲಕ್ಷ್ಮಣ ಮಿರುಗುವ ನನ್ನ ಮೈ ಬಣ್ಣವನ್ನು ನೋಡೋ, ನಿನಗೆ ನಾನೇ ತಕ್ಕ ಹೆಂಡತಿ, ನನ್ನೊಡನೆ ಈ ದಂಡಕಾರಣ್ಯದಲ್ಲಿ ಸುಖವಾಗಿ ಹರಿಸಬಹುದು. ಅವಳು ಫುಲ್ ಟೈಟ್ ಆಗಿ ಬಂದಿರ್ತಾಳೆ, ಪಾನಮತ್ತಳಾಗಿ ಬಂದಿದ್ದಾಳೆ, ಆಯ್ತಾ. ಅದಕ್ಕೆ ಅವನು ಏನು ಹೇಳ್ತಾನೆ, ಅಲ್ಲಿ ರಾಮನೇ ನಿನಗೆ ಸರಿ, ಅವನೇ ಹೋಗು, ಅವನ ಹೆಂಡತಿ ಸೀತೆ ಭಾಳ ಮುದುಕಿ. ಲಕ್ಷ್ಮಣ ಹೇಳೋದು, ಸೀತೆ ಭಾಳ ಮುದುಕಿ, ನೀನು ಅವನ್ನೇ ಆಶ್ರಯಿಸು ಅಂಥೇಳಿ ಹೇಳ್ತಾಳೆ. ಅವಳಿಗೆ ಹಾಸ್ಯ ಕಲೆಯ ಪರಿಚಯವಿರಲಿಲ್ಲ ಅಂತ ಅಲ್ಲೊಂದು ಕಾವ್ಯದ ಸಮರ್ಥನೆ. ಪರಿಹಾಸ ಅವಿಚಕ್ಷಣರಾಗಿದ್ದವಳು, ಕಾಮಮೋಹಿತಳಾದ ಆ ಶೂರ್ಪಣಖಿಯು. ಈಗ ನರೇಷನ್ ಬರುವಂಥದ್ದನ್ನು ಹೇಗೆ ಹೇಳಬಹುದು ಮತ್ತು ಪಾತ್ರದ ಮಾತು ಹೇಗೆ ಹೇಳಬಹುದು. ಕಾಮಮೋಹಿತಳಾದ ಆ ಶೂರ್ಪಣಖಿಯು ಪರ್ಣಶಾಲೆಯಲ್ಲಿ ಕುಳಿತಿದ್ದ ವೀರಾಗ್ರಣಿಯಾದ ಶ್ರೀರಾಮನ ಬಳಿಗೆ ಮತ್ತೆ ಹೋಗಿ, ಏನೆಲ್ಲ ಹೆಂಡತಿ ಕುರುಪಿಯು, ಕೆಟ್ಟವಳು ಆದ ಒಬ್ಬ ಕರಾಳಿ. ರಕಾರ ಬರುವುದರಲ್ಲೇ ಸ್ವಲ್ಪ ಬರುವಾಗ ಕರಾಳಿ ಅನ್ನುವಲ್ಲಿ ರಕಾರ. ಆ ಮುದುಕಿಯನ್ನು ನಂಬಿಕೊಂಡು ನೀನು ನನ್ನನ್ನು ಮೆಚ್ಚದೇ ಇದ್ದೀಯ. ನೀನು ನೋಡುತ್ತಿರುವಾಗಲೇ ಈ ಮನುಷ್ಯ ಮತ್ತದವಳನ್ನು ಭಕ್ಷಿಸಿ ಬಿಡುತ್ತಾನೆ. ಈ ಸವತಿಯ ಕಾಟ ತಪ್ಪಿಸಿಕೊಂಡು ಸುಖವಾಗಿ ನಾನು ನಿನ್ನೊಡನೆ ವಿಹರಿಸುತ್ತೇನೆ ಎಂದು ಸೀತೆಯ ಮೇಲೆ ಅವಳು ಎರಗಲಿಕ್ಕೆ ಬರ್ತಾಳೆ, ತಿಂದು ಬಿಡ್ತೇನೆ ಅಂತ. ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ಲಕ್ಷ್ಮಣ, ಈಗ ರಾಮಂದು ಹೇಗೆ ಹೇಳಬೇಕು, ಇಷ್ಟೆಲ್ಲ ಭಯಂಕರ ಹೇಳಿಯಾಗಿ ರಾಮನ ಗಾಂಭೀರ್ಯದಲ್ಲಿ ಕ್ರೋಧ ಬರಬೇಕಾಗ್ತದೆ. ಲಕ್ಷ್ಮಣ, ಕ್ರೂರರು ಅನಾಗರಿಕರೂ ಆದವರೊಡನೆ ಎಂದಿಗೂ ಹಾಸ್ಯ ಮಾಡಬಾರದು. ವೈದೇಹಿಯನ್ನು ನೋಡು, ಹೇಗೋ ಪ್ರಾಣ ಸಹಿತ ಉಳಿದಳು. ಈ ದೊಡ್ಡ ಹೊಟ್ಟೆಯ ದುಷ್ಟ ರಾಕ್ಷಸಿ ಬಹುಸೊಕ್ಕಿನವಳು. ಈ ಕುರೂಪಿಯನ್ನು ಲಕ್ಷ್ಮಣ ಮತ್ತಷ್ಟು ವಿರೂಪಗೊಳಿಸು. ತಮಾಷೆ ಇಲ್ಲ, ರಾಮಾಯಣದಲ್ಲಿ 3 ಸಲ ಮೂಗು ಕಿವಿ ಕತ್ತರಿಸುತ್ತಾನೆ. ಒಂದು ತಾಟಕಿ ಇದು,
ಒಂದು ಶೂರ್ಪನಖಿದು, ಇನ್ನೊಂದು ಅಯೋಮುಖಿ ಅಂತ. 3 ಜನರದ್ದು ಅದೇ. ಅಥವಾ ವಾಲ್ಮೀಕಿಗಷ್ಟೇ ಗೊತ್ತಿತ್ತೇನೋ. ಬೇರೆ ಲಕ್ಷ್ಮಣನಿಗೂ ಸಿಟ್ಟು ಬಂದಿತು. ಅವನು ಖಡ್ಗವನ್ನು ಹಿರಿದು ಶ್ರೀರಾಮನನ್ನು ನೋಡುತ್ತಿರುವಾಗಲೇ ಆ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಬಿಟ್ಟನು. ಕಿವಿ ಮೂಗುಗಳನ್ನು ಕೊಯ್ದೊಡನೆ ಘೋರಾಕೃತಿಯ ಶೂರ್ಪನಖಿಯು ಕೆಟ್ಟ ಧ್ವನಿಯಿಂದ ಕಿರುಚುತ್ತಾ ಕಾಡಿನಲ್ಲಿ ಓಡಿ ಹೋದಳು. ಇದು ವಿಜುವಲೈಸ್ ಮಾಡ್ಕೊಂಡು ಮಾಡಬಹುದಾದ ಸಾಧ್ಯತೆ. ಇದನ್ನೆಲ್ಲ ಅಲ್ಲಿ ಬರೀಲಿಲ್ಲ. ಈ ಥರ ಮಕ್ಕಳು ಕೂಡ ಇದನ್ನು ನೋಡಿ ಅವರಿಗೆ ಅರ್ಥ ಆಗೋದಕ್ಕಿಂತ ಹೆಚ್ಚು ಭಾವವನ್ನು ತಟ್ಟುತ್ತದೆ. ಭಾವಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಭಾವವೇ ದೇವ, ಭಾವೋ ದೇವ. ಅಂತಹ ಭಾವಶಿಲ್ಪಿಗಳು ನೀವಿದ್ದೀರಿ. ನಿಮಗೆಲ್ಲ ನನ್ನ ನಮಸ್ಕಾರ.